ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ತುಂಬಾನೇ ಗುಡ್ ನ್ಯೂಸ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ತುಂಬಾ ದಿನದಿಂದ ಕಾಯ್ತಿದ್ರಿ. ಫೈನಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ಆಗೋಯ್ತು. ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಯಾವಾಗ ಫೈನಲಿ ಡೇಟ್ ಅಂತ ಒಂದು ರೇಂಜಿಗೆ ಅನೌನ್ಸ್ಮೆಂಟ್ ಆಯ್ತು ಅಂತ ಹೇಳ್ಬೋದು. ತುಂಬಾನೇ ಗುಡ್ ನ್ಯೂಸ್ ಇದೆ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ತುಂಬಾ ದಿನದಿಂದ ಕಾಯ್ತಿದ್ರು. ಮತ್ತೆ KCT ಸ್ಟೂಡೆಂಟ್ಸ್ಗೆ ಅವ್ರಿಗೂ ಗುಡ್ ನ್ಯೂಸ್ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಇರೋ ಪಾಯಿಂಟ್ಸ್ ನ ಮಾತಾಡ್ತೀನಿ. ಯಾಕಂದ್ರೆ ಇಲ್ಲಿ ಒಂದಿಷ್ಟು ಸಾಕಷ್ಟು ಚೇಂಜಸ್ ಆಗಿದೆ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ. ಅದು ಸೆಕೆಂಡ್ ರೌಂಡ್ ಅಲ್ಲಿ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರಿಪ್ಷನ್ ನಮಗೆ ಡೈಲಿ ಈ ತರ ವಿಡಿಯೋಸ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ಸ್ ಕೊಡೋಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ನಿಮ್ಗೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಹೋಗಿ ನೀವು ನಮ್ಮ ಲಿಂಕ್ ಹೋಗೋದು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರು ಸೆಕೆಂಡ್ ರೌಂಡ್ ಯಾವಾಗ ಮತ್ತೆ ಏನೇನು ಚೇಂಜಸ್ ಆಗಿದೆ ಅಂತ ಕೇಳ್ತಿದ್ರು. ಖಂಡಿತ ನಿನ್ನೆ ಸಡನ್ ಆಗಿ ಕೇಳಿದವರು ಒಂದು ಟ್ವಿಟರ್ ಖಾತೆಯಲ್ಲಿ ಅವರು ಒಂದು ಅನೌನ್ಸ್ಮೆಂಟ್ ಆದರೆ ಹಾಕಿದ್ರು. ನೈಟ್ ತುಂಬಾ ಲೇಟ್ ಆಗಿ ಹಾಕಿದ್ರು. ಬಟ್ ಆದ್ರೆ ಇದು ಇಂಪಾರ್ಟೆಂಟ್. MCC ಕೌನ್ಸಿಲಿಂಗ್ ಹಾಕಿದ್ದಾರೆ. ಈಗ ಸ್ಟೂಡೆಂಟ್ಸ್ ಕೇಳಿಸ್ಬೋದು, MCC ಕೌನ್ಸಿಲಿಂಗ್ ಒಂದು ಇನ್ಫಾರ್ಮೇಶನ್ಸ್ ನಮ್ಗೆ ಯಾಕೆ ಹೇಳ್ತಿದೆ ಅಂದ್ರೆ, ಸೆಕೆಂಡ್ ನಡೀತಿರೋದು ಕಂಬೈನ್ಡ್ ಕೌನ್ಸಿಲಿಂಗ್. ನೆನಪಿರ್ಲಿ, ಕಂಬೈನ್ಡ್ ಕೌನ್ಸಿಲಿಂಗ್ ಅಂದ್ರೆ MCC ಅವ್ರು ಏನ್ ಫಾಲೋ ಮಾಡ್ತಾರೆ, ಏನೇನ್ ಚೇಂಜಸ್ ಆಗುತ್ತೆ ಅದೆಲ್ಲ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅವ್ರು ಒಂದಿಷ್ಟು ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ನಾವು ಎಕ್ಸ್ಟೆಂಡ್ ಮಾಡಬೇಕು. ಅವ್ರದ್ದು ಏನ್ ಕೌನ್ಸಿಲಿಂಗ್ ಆಗುತ್ತೆ ನೆಕ್ಸ್ಟ್ ನಾವು ಅವ್ರು ಏನ್ ಫಾಲೋ ಮಾಡ್ತಾರೆ ಅದು. ಅದಕ್ಕೋಸ್ಕರ MCC ಅವ್ರು ಏನೇನ್ ಚೇಂಜಸ್ ಮಾಡಿದ್ದಾರೆ ಅದು ನಮ್ಮ ಒಂದು ಕರ್ನಾಟಕ ಸ್ಟೂಡೆಂಟ್ಸ್ ತಿಳ್ಕೊಳ್ಳೇಬೇಕು. ಯಾಕಂದ್ರೆ KEದವ್ರು ಏನೇನ್ ಬ್ಯಾಲೆನ್ಸ್ ಮಾಡ್ತಿದ್ರೆ, KCT ಹುಡುಗರ್ನ, ನೀಟ್ ಹುಡುಗರ್ನ ಮತ್ತೆ MCC ಕೌನ್ಸಿಲಿಂಗ್, ಈ ಮೂರು ಸ್ಟೂಡೆಂಟ್ಸ್ಗೂ ಅವರು ಬ್ಯಾಲೆನ್ಸ್ ಮಾಡಲೇಬೇಕಾಗಿರುತ್ತೆ. ಓಕೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಮತ್ತೆ ಸೆಕೆಂಡ್ ರೌಂಡ್ಗೆ ಎಲ್ಲ ಏನೇನು ಚೇಂಜಸ್ ಆಗಿದೆ, ತುಂಬಾನೇ ಚೇಂಜಸ್ ಆಗಿದೆ, ತಿಳ್ಕೊತಾ ಹೋಗಿ ಫಸ್ಟ್. ಓಕೆ, ಮೊದಲನೇದಾಗಿ ಯೂಸಿಂಗ್ ನೀಟ್ 2026 MCC ವಿಲ್ ನೋಡಿ ಕಾಣಿಸ್ತಿದೆ ಕೌನ್ಸಿಲಿಂಗ್ ಶಾರ್ಟ್ಲಿ. ಅಂದ್ರೆ ಕೌನ್ಸಿಲಿಂಗು ಅತಿ ಶೀಘ್ರದಲ್ಲೇ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಹೇಳಿದೆ ಸೆಕೆಂಡ್ ರೌಂಡ್, ಅವ್ರು ಹೇಳಿದ್ರೆ ಕೌನ್ಸಿಲಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಯಾವಾಗ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕ್ಲಿ KEದವರು ನಮ್ಮ ಒಂದು KCT ಮತ್ತೆ ನೀಟ್ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ, ಕಂಪ್ಲೀಟ್ ಆಗಿ MCC ಕೌನ್ಸಿಲಿಂಗ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ನಾವು ಸ್ಟಾರ್ಟ್ ಮಾಡಲ್ಲ. ಓಕೆನಾ, ಇದ್ರದ್ದು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ MCC ಕೌನ್ಸಿಲಿಂಗ್ ನಾವು ವೇಟ್ ಮಾಡ್ಬೇಕಾದ್ರೆ, MCC ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಕ್ಕರೆ ನಮ್ಗಿಂತ ಜಾಸ್ತಿ ಅವರಿಗೆ ವ್ಯಾಲ್ಯೂ ಇರೋದ್ರಿಂದ, KEದಕ್ಕಿಂತ ಜಾಸ್ತಿ MCC ಕೌನ್ಸಿಲಿಂಗ್ ವ್ಯಾಲ್ಯೂ ಇರೋದ್ರಿಂದ ಅಲ್ಲಿನ ಸೀಟ್ ಸಿಕ್ಕರೆ ಅಲ್ಲಿ ಹೋಗ್ಬಿಡ್ಲಿ, ಇಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಸೀಟ್ ಸಿಗೋ ಚಾನ್ಸ್ ಇರುತ್ತೆ ಅನ್ನೋ ಸಲುವಾಗಿ ವೇಟ್ ಮಾಡ್ತಿದ್ದಾರೆ. ಓಕೆ, ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನ ನೋಡ್ತಾ ಹೋಗಿ ನಿಮಗೆ. In this context, important systematic improvements have been undertaken by the Medical Counseling Committee in the online counseling software and counseling process for undergraduate and postgraduate medical admissions from the current academic sections to make the counseling process more ಟ್ರಾನ್ಸ್ಪರೆಂಟ್ ಅಂಡ್ ಸ್ಟೂಡೆಂಟ್ ಫ್ರೆಂಡ್ಲಿ ಅಂದ್ರೆ ಹೇಳ್ತಿದ್ದಾರೆ. ಈ ಒಂದು ಸಿಸ್ಟಮ್ ಈ ಸರಿ ತುಂಬಾ ಸಿಸ್ಟಮೆಟಿಕ್ ನ ತುಂಬಾ ಇಂಪ್ರೂವ್ ಮಾಡ್ಬೇಕಂತಂದು ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲಿ ತುಂಬಾನೇ ಒಂದು ಆನ್ಲೈನ್ ನಲ್ಲಿ ಚೇಂಜಸ್ ಆದ್ರೆ ಮಾಡಿದೀವಿ. ಏನಂದ್ರೆ ಅದು ಒಂದು UG ಸ್ಟೂಡೆಂಟ್ಸ್ ಅಂದ್ರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಮತ್ತೆ PG ಸ್ಟೂಡೆಂಟ್ಸ್ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಕೂಡ ನಾವು ಚೇಂಜಸ್ ಮಾಡಿದೀವಿ. ಆ ಒಂದು ಕೌನ್ಸಿಲಿಂಗ್ ಅಲ್ಲಿ ಏನೇನು ಚೇಂಜಸ್ ಮಾಡಿದೀವಿ ಅದು ಸ್ಟೂಡೆಂಟ್ ಗೆ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು ಮತ್ತೆ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರ್ಬೇಕಂತ. ಈಗ ಆಲ್ರೆಡಿ ಇದನ್ನೆಲ್ಲ KEದವ್ರು ಆಲ್ರೆಡಿ ತಗೊಂಡಿದ್ರು ಚೇಂಜಸ್ ಗಳು. ಬಟ್ ಆದ್ರೆ ಇವಾಗ MCC ಕೌನ್ಸಿಲಿಂಗ್ ಅವ್ರು ತಗೋತಿದ್ದಾರೆ. ಬಟ್ ಏನಕ್ಕೆ ಅಂತ ಅದನ್ನ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಇಯರ್ ದ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎವ್ರಿ ನೀಟ್ ಆಸ್ಪಿರೆಂಟ್ ಶುಡ್ ನೋ ಅಂತ ಹೇಳ್ತಿದ್ದೇನೆ. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀಟ್ ಸ್ಟೂಡೆಂಟ್ಸ್ ತಿಳ್ಕೊಳ್ಳೇಬೇಕಂತ ಹೇಳ್ತಿದ್ರೆ. ಅಂದ್ರೆ ನೋ ನೀಡ್ ಟು ರಿಪೋರ್ಟ್ ಯುವರ್ ಅಲಾಟೆಡ್ ಕಾಲೇಜ್ ಇಫ್ ಯು ಚೂಸ್ ಅನ್ ಅಪ್ಗ್ರೇಡ್ ಆರ್ ವಿಲ್ ಟು ಅಪ್ಗ್ರೇಡ್ ಅಂದೆ. ನೀವೀಗ ಫಸ್ಟ್ ರೌಂಡ್ ಅಲ್ಲಿ ಇಲ್ಲ ಥರ್ಡ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ರೌಂಡ್ ಹೋಗ್ಬೇಕು ಅನ್ಕೊಂತೀರಾ. ಆ ಥರ್ಡ್ ರೌಂಡ್ ಹೋಗ್ಬೇಕಂದ್ರೆ ನೀವು ಅಪ್ಗ್ರೇಡ್ ಆಗ್ಬೇಕಂತಂದ್ರೆ ನೀವು ಅಲ್ಲಿ ಕಾಲೇಜ್ ಹತ್ರ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ನಾವು ಅಪ್ಗ್ರೇಡ್ ಆಗ್ತೀವಿ ಅಂತಂದು ಅಪ್ಗ್ರೇಡ್ಗೆ ಒಂದು ಲೆಟರ್ ಕೊಡ್ಬೇಕಾಗಿತ್ತು. ಬಟ್ ಅಪ್ಗ್ರೇಡ್ ಅಂತ ನೀವು ಅಲ್ಲೋಗ್ಬೇಕಿತ್ತು. ಇವಾಗ ನೀವು ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಆನ್ಲೈನ್ ನೀವು ಅಂದ್ರೆ ಅಪ್ಗ್ರೇಡ್ಗೆ ಆದ್ರೂ ಹೋಗ್ಬೋದು. ಲೈಕ್ ಇಲ್ಲಿ ಯಾವುದೇ ತರ ಚಾಯ್ಸಸ್ ಇರಲ್ಲ ಯಾವುದು MCC ಕೌನ್ಸಿಲಿಂಗ್ ಅಲ್ಲ. ಅದಕ್ಕೋಸ್ಕರ ನಮ್ದ್ರಲ್ಲಿ ಯಾವ ತರ ಇದೆ ನೋಡಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಈ ತರ. ಅದಕ್ಕೆ ಬಟ್ ಇವರು ಕಾಲೇಜ್ ರಿಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಗ್ರೇಡ್ ಅಂತ ಮಾಡಬೇಕಿತ್ತು. ಬಟ್ ಈಗ ಅದು ಯಾವುದೇ ಕಾರಣಕ್ಕೂ ಇಲ್ಲ. ಇದು ಒಂದು ಚೇಂಜಸ್ ಆಗಿದೆ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಯುವರ್ ಸೀಟ್ ರಿಮೇನ್ ಸೇಫ್ ವೈಲ್ ಯುವರ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ಕೌನ್ಸಿಲಿಂಗ್ ರೌಂಡ್. ಮತ್ತೆ ಹಾಗಾದ್ರೆ ನಾವು ನೆಕ್ಸ್ಟ್ ರೌಂಡ್ ಅಲ್ಲಿ ಸೀಟ್ಸ್ ಕೌನ್ಸಿಲಿಂಗ್ ಇರುತ್ತೆ, ಅಪ್ಗ್ರೇಡ್ ಹೋಗಲ್ಲ ಅಂತಂದ್ರೆ ವಿಲ್ಲಿಂಗ್ ಟು ಅಪ್ಗ್ರೇಡ್ ಅಂತ ಆಗಿರಂದ್ರೆ ಖಂಡಿತ ಯುವರ್ ಸೀಟ್ ರಿಮೇನ್ ಸೇಫ್ ವಿಲ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ಕೌನ್ಸಿಲಿಂಗ್ ರೌಂಡ್. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ನಿಮ್ಮ ಸೀಟು ಕೌನ್ಸಿಲಿಂಗ್ ಅಲ್ಲಿ ಸೇಫ್ ಆಗಿರುತ್ತೆ. ಓಕೆ, ಯಾವ ಸೀಟ್ ಸಿಗುತ್ತೆ ಆಲ್ರೆಡಿ. ಅದು ನೀವೇನಾದ್ರೂ ಸೀಟ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅಂತ ಅದು ಕೂಡ ಸೇಮ್ ಅಷ್ಟೇ. ಸೀಟ್ ರೆಸಿಗ್ನೇಷನ್ ಈಸ್ ನಾವು ಆನ್ಲೈನ್, ಇದು ಕೂಡ ಆನ್ಲೈನ್ ಇದೆ. ಮೊದಲು ಇದು ಕೂಡ ನೀವು ಅಲ್ಲೇ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡಬೇಕಿತ್ತು.
if resignation is allowed under the rules, you can do it directly and on the MCC portal within the deadline. No need to visit the college. ಇದು ಕೂಡ ನೀವು ಏನು ಕಾಲೇಜ್ಗೆ ವಿಸಿಟ್ ಮಾಡಂತಿಲ್ಲ, ಆನ್ಲೈನಲ್ಲೇ ಎಲ್ಲ ನಿಮ್ದೇನು ಆ ರೂಲ್ಸ್ ಏನು ತೊಗೊಂಡಿದ್ದ ಆ ರೂಲ್ಸ್ಗೆ ಮ್ಯಾಚ್ ಆಯ್ತಂದ್ರೆ ಅಲ್ಲಿ ಅಲೋ ಆಯ್ತಂದ್ರೆ ಆಟೋಮೆಟಿಕ್ ನೀವು ಆನ್ಲೈನ್ ಮಾಡ್ಬೋದು. ಇದೆಲ್ಲ ನಮ್ಮ ಕೇದಾರ್ ಆಲ್ರೆಡಿ ಆನ್ಲೈನ್ ಮಾಡಿದ್ರು, ಬಟ್ ಈಗ MCC ಕೌನ್ಸಿಲಿಂಗ್ ತೊಗೊಂಡಿದ್ರೆ ಓಕೆ, ಇದು ಕೂಡ ಒಂದು ಗುಡ್ ಮೂವ್ ಅಂತಲೇ ಹೇಳ್ಬೋದು. NRA ಕೋರ್ಟ್ ಅಪ್ಲಿಕೇಶನ್ಸ್ ಡಿಮಾಂಡ್ ಯೂನಿವರ್ಸಿಟಿ ಕ್ಯಾನ್ ನಾವು ಅಪ್ಲೋಡ್ ಯುವರ್ ಆಲ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಆನ್ಲೈನ್ ಥ್ರೂ ದ MCC ಪೋರ್ಟಲ್. ಇದು ಕೂಡ ಇಂಪಾರ್ಟೆಂಟು. ಇದು ಪ್ರಸನ್ನ ಸರ್ ಅವರು ನಿನ್ನೆ ಹಾಕಿರುವಂಥ ಟ್ವೀಟು. ತಮ್ಮ ಒಂದು ಏನು ಖಾತೆ ಇದೆ ಅವರ ಒಂದು ಅಕೌಂಟಿಂದಾನೇ ಹಾಕಿರೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಈಗ ಕೇಳ್ತಾರೆ ಸ್ಟೂಡೆಂಟ್ಸ್, ಈಗ ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ರೆ ಸೆಕೆಂಡ್ ವಿಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ನಿಮ್ಗೆ ಹೇಳಿದರೆ ಫಸ್ಟ್ ಅವ್ರು, ಯಾಕಂದರೆ ನಾನು ಆಲ್ರೆಡಿ ಹೇಳಿದೆ ಸ್ಟಾರ್ಟಿಂಗಲ್ಲಿ ಒಂದು ಮೆನ್ಷನ್ ಮಾಡಿದ್ರು MCC ಅವ್ರು ಏನಂದರೆ ಶಾರ್ಟ್ಲಿ ಅಂದರೆ ಅತಿ ಶೀಘ್ರದಲ್ಲಿ, ಅಂದರೆ ಆದಷ್ಟು ಬೇಗನೆ ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕಿಂತ ಮುಂಚೆನೇ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದ್ರು. ಈಗ ಏನಾಗ್ತಿದೆ ಏನಂತ ಹೇಳ್ತೀನಿ ಕೇಳಿಸ್ಕೊತ ಹೋಗಿ. MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ಅದು ಸ್ಟಾರ್ಟ್ ಆಗಿದ ನಂತರ ನಾವು ಏನು ಮಾಡ್ತೀವಿ, ಒಂದು ಶೆಡ್ಯೂಲ್ ಇಟ್ಕೋತೀವಿ. ಓಕೆ, MCC ಕೌನ್ಸಿಲಿಂಗ್ ಹಿಂಗೆ ಮಾಡ್ತಾರೆ ಅಂದ ತಕ್ಷಣ ಕೇದವ್ರು ಕೂಡ ಅದೇ ಥರ ಅವ್ರು ಏನು ಮಾಡ್ತಾರೋ ಅದೀಗ ಫಸ್ಟ್ ರೌಂಡ್ ಅವ್ರು ರಿಸಲ್ಟ್ ಬಿಟ್ರೆ ಅವರೆಲ್ಲ ರಿಸಲ್ಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ದಿನ ನಾವು ರಿಸಲ್ಟ್ ಬಿಡಬೇಕು. ಯಾಕೆ ಈ ಥರ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ನಿಮ್ಮ ಹತ್ರ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಒಂದು 100 to 200 ಇದ್ದಾರೆ. ಈಗ ನಮ್ಮ ಹತ್ರ ಎಕ್ಸಾಂಪಲ್ ಕರೆಕ್ಟ್ ಆಗಬೇಕಂದ್ರೆ ಒಂದು 120 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಬರೀ 100 ಸೀಟ್ಸ್ ಇದಾವೆ ಅಂದ್ಕೊಳ್ಳಿ. ಇನ್ನು ಈಗ ಏನಾಗುತ್ತೆ ಅಂದರೆ MCC ಕೌನ್ಸಿಲಿಂಗ್ ಮಾಡಿದ್ರೆ ಒಂದು 20 ಜನ ಏನಾದರೂ MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಬಿಟ್ರೆ ಒಂದು 20 ಸ್ಟೂಡೆಂಟ್ಸ್ ಅವ್ರು MCC ಕೌನ್ಸಿಲಿಂಗ್ ಸೀಟ್ ತೊಗೊಂಡು ಅಲರ್ಟ್ ಆಗಿಬಿಡ್ತಾರೆ, ಅಲ್ಲಿ ಹೋಗ್ಬಿಡ್ತಾರೆ, ಅಡ್ಮಿಷನ್ ಆಗ್ತಾರೆ. ಇನ್ನು ಕರ್ನಾಟಕದಲ್ಲಿ ಉಳಿದಿರೋದು ಎಷ್ಟು 100 ಸ್ಟೂಡೆಂಟ್ಸ್. ಅವ್ರು 100 ಸ್ಟೂಡೆಂಟ್ಸ್ ಏನಾಗ್ತಾರೆ, ನಮಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ನೀಟ್ ಕೌನ್ಸಿಲಿಂಗಲ್ಲಿ, ಇಲ್ಲಿ ಕರ್ನಾಟಕದಲ್ಲಿ ಸೀಟ್ ತಗೋತಾರೆ. ಅವಾಗ ಈ 120 ಸ್ಟೂಡೆಂಟ್ಸು ಒಂದು ಏನಾಯ್ತು, ಜಸ್ಟಿಸ್ ಅನ್ನೋದಾಯ್ತು, ಅಂದರೆ ನ್ಯಾಯ ಅನ್ನೋ ಸಿಕ್ತು. ಲೈಕ್ ಅಂದರೆ ಅವ್ರ MCC ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ತು, ಇಲ್ಲಿ ಸೀಟ್ ಸಿಕ್ತು. ಈ ಥರ ಆಗೋದ್ರಿಂದ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಕಂಬೈನ್ ಕೌನ್ಸಿಲಿಂಗ್ ಆದರೆ ಇದೇ ಒಂದು ಎಲ್ಲ ಸ್ಟೂಡೆಂಟ್ಸ್ಗೆ ಅಡ್ವಾಂಟೇಜು. ಮತ್ತು ನಿಮ್ಗೆ ಇಲ್ಲಿ ಎಲ್ಲ ಥರ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ನೋಡಿ ಆಯ್ತು, ಈಗ ಮೆಡಿಕಲ್ಸ್ ಇಲ್ಲ ಅಂದರೆ ಇಂಜಿನಿಯರಿಂಗ್ ಹೋಗ್ಬೋದು, ಇಂಜಿನಿಯರ್ಸ್ ಇಲ್ಲ ಅಂದರೆ B.Pharm, ಈ ಥರ ಎಲ್ಲ ಕೋರ್ಸಸ್ಗೂ ಕಂಬೈಂಡ್ ಆಗಿ ನಡೀತಿದೆ. ನಂಗೆ ಇಷ್ಟದು ಜಾಸ್ತಿ ಆಪ್ಷನ್ಸ್ ಇರುತ್ತೆ. ಕಂಬೈನ್ ಕೌನ್ಸಿಲಿಂಗ್ ನಡೀಲಿಲ್ಲ. ಈಗ ಫಸ್ಟ್ ರೌಂಡಲ್ಲಿ ಕಂಬೈನ್ ಕೌನ್ಸಿಲಿಂಗ್ ನಡೀಲಿಲ್ಲ. ಈಗ ಅಲ್ಲಿ ಏನು ಕೋರ್ಸಸ್ ಕೊಟ್ಟಿದ್ರೆ ಅಷ್ಟೇ ಆಪ್ಷನ್ಸ್ ಎಂಟ್ರಿ ಮಾಡಬೇಕಿತ್ತು. ಅಡ್ಮಿಷನ್ಸ್ ಆದರೆ ಆಗಲೇಬೇಕಿತ್ತು, ಇಲ್ಲಾಂದ್ರೆ ನೀವು ಸೆಕೆಂಡ್ ರೌಂಡ್ ಗೋಲ್ಡ್ ಮಾಡಬೇಕಿತ್ತು. ಬಟ್ ನಿಮಗೆ ಎಲ್ಲ ಕೋರ್ಸ್ ಸಿಗಲೇ ಇಲ್ಲ. ಬಟ್ ಇವಾಗ ಎಲ್ಲ ಕೋರ್ಸಸ್ ಸಿಗೋದ್ರಿಂದ ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಸ್ಟೂಡೆಂಟ್ಸ್ಗೆ ಜಾಸ್ತಿ ಆಪ್ಷನ್ಸ್ಗಳು ಜಾಸ್ತಿ ಆಗೋದ್ರಿಂದ ನಮ್ಗೆ ಹೋಗ್ಬೇಕಾ ಬೇಡ ಅನ್ನೋ ಥಿಂಕ್ ಮಾಡೋದು ಜಾಸ್ತಿ ಇರುತ್ತೆ. ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಮತ್ತು ಏನಾದರೂ MCC ಕೌನ್ಸಿಲಿಂಗ್ ಜೊತೆ ನಾವೇನಾದರೂ ಫಾಲೋ ಮಾಡಿದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಕರ್ನಾಟಕದಲ್ಲಿ ಸೀಟ್ ಸಿಗೋ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಅಡ್ವಾಂಟೇಜ್ ಆಗುತ್ತೆ. ಯಾಕಂದರೆ MCC ಕೌನ್ಸಿಲಿಂಗಲ್ಲಿ ಏನು ಸೀಟ್ ಪಾರ್ಟಿಸಿಪೇಟ್ ಮಾಡಿ MCC ಕೌನ್ಸಿಲಿಂಗಲ್ಲಿ ಸೀಟ್ ತೊಗೊಂಡ್ರೆ ಆ ಒಂದು ಸೀಟು ಕರ್ನಾಟಕದಲ್ಲಿ ತೊಗೋತಿದ್ದವನು. ಈಗ MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ಲಿಂದ ಸೀಟ್ ತೊಗೊಂಡಿದ್ದೆ, ಇಲ್ಲಿ ಕರ್ನಾಟಕದಲ್ಲಿರೋಂಥ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಸೀಟ್ ಮಿಕ್ಕುತ್ತೆ, ಅದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಷ್ಟೇ ಸಿಗುತ್ತೆ. ಇದು ಎಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಇಷ್ಟು ಎದಕ್ಕೆ MCC ಕೌನ್ಸಿಲಿಂಗ್ ಫಾಲೋ ಮಾಡೋದಕ್ಕೆ ಏನಕ್ಕೆ ಸ್ಟೂಡೆಂಟ್ ಪರವಾಗಿ ನೆನ್ಪಿಟ್ಟುಕೊಳ್ಳಿ ಇನ್ನೊಂದ್ಸರಿ. ಓಕೆ, ನಿಮ್ಗೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ಸ್ ಬಂದರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಸೆಕೆಂಡ್ ರೌಂಡ್ ರಿಲೇಟೆಡ್ದು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಎಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಒಂದು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಇನ್ನೊಂದು ಸರಿ ಹೇಳ್ತಿದ್ದೀನಿ. ಯಾಕಂದರೆ ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೂ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟ್ ಓಕೆ, ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಈಗ ಸ್ವಲ್ಪ ಸ್ಟೂಡೆಂಟ್ಸು ಆಟೋನಮಸ್ ಅಂದರೆ ಏನು, VT ಅಂದರೆ ಏನು, ಈಗ ಫಸ್ಟ್ ಸೆಮಿಸ್ಟರ್ಲಿ ಜಾಯ್ನ್ ಆದರೆ ಏನೇನಿರುತ್ತೆ, ಈ ಥರ ಸ್ಟೂಡೆಂಟ್ಸು ಸಾಕಷ್ಟು ಕೇಳ್ತಿದ್ದಾರೆ ಕ್ವಶನ್ಸು. ನೋಡಿ, ನಾನು ಇಂಜಿನಿಯರಿಂಗ್ ನನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಂಜಿನಿಯರಿಂಗ್ ನಿಮಗೆ ಫಸ್ಟ್ ಸೆಮ್ಮಿಂದ ಇವನ್ 8 ಸೆಮ್ವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ದೆಲ್ಲ ಸಬ್ಜೆಕ್ಟ್ಸ್ ವೀಡಿಯೋಸ್ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಅದು ಕೂಡ ನೋಡ್ಕೋಬೋದು. ಮತ್ತು ಪ್ರತಿಯೊಂದು ಸೆಮಲ್ಲಿ ನಾನು ನಿಮಗೆ 100% ನಮ್ಮ ಕಡೆಯಿಂದ ಏನಾಗುತ್ತೆ ಅಷ್ಟು ಎಫರ್ಟ್ಸ್ ಹಾಕಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ. ಓಕೆ, ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಯಾವುದೇ ಕಣ್ಕೊ ಭಯ ಪಡೋಂತಿಲ್ಲ. ನೆಕ್ಸ್ಟ್ ನೀವು ನರ್ಸಿಂಗ್ ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವರು ಭಯ ಪಡೋಂತಿಲ್ಲ. ಅವರು ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೂ ಸಪ್ರೇಟಾಗಿ ನಿಮ್ಗೆ ಯೂಟ್ಯೂಬ್ ಚಾನಲ್ಸ್ ಇದೆ, ಅವೆಲ್ಲ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಡೇಸಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಓಕೆ ಗೈಸ್, ಈಗ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ ಟೇಕ್ ಕೇರ್ ಗೈಸ್. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಆಲ್ರೆಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್. ಲವ್ ಯು ಆಲ್. ಟಾಟಾ, ಬಾಯ್.